ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಗುರುವಾರ ಬೆಳಿಗ್ಗೆನೇ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ನಂದು ಯೂಟ್ಯೂಬ್ ಕೆಲಸ ಇತ್ತಲ್ವ ಅದನ್ನು ಕೂಡ ಮುಗಿಸ್ಕೊಂಡು ಇಲ್ಲಿ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡೋಣ, ದಿವಾನ್ ಕಾಟ್ದಾಗಿರ್ಬೋದು ಹಾಗೆಯೇ ಬೆಡ್ದಾಗಿರ್ಬೋದು ಎಲ್ಲ ಅಂದ್ಕೊಂಡು ನೋಡಿದ್ರೆ ಮೀಶೋಯಿಂದ ಒಂದು ವೈಟ್ ಕಲರ್ ಬೆಡ್ ಸ್ಪ್ರೆಡ್ ಎಲ್ಲ ತರಿಸ್ಕೊಂಡಿದ್ದೆ ಅಲ್ವಾ. ಅಂದರೆ ಪಿಲ್ಲೋ ಕವರ್ ಸೆಟ್ ಎಲ್ಲ ಬಂದಿತ್ತಲ್ವ, ಅದು ಹೊಲಿಗೆ ಎಲ್ಲ ಬಿಟ್ಟೋಗ್ಬಿಟ್ಟಿತ್ತು. ಅದಕ್ಕೆ ಇದನ್ನು ಇವತ್ತು ಹೊಲಿದು ಹಾಕೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಕ್ವಾಲಿಟಿ ಚೆನ್ನಾಗಿತ್ತು, ಬಟ್ ಸ್ಟಿಚಿಂಗ್ ಅಷ್ಟೊಂದಾಗಿ ಕರೆಕ್ಟಾಗಿರಲಿಲ್ಲ. ನೋಡಿ ಯಾವ ರೀತಿ ಓಪನ್ ಆಗಿದೆ ಅಂತ. ಈ ರೀತಿ ಓಪನ್ ಆಗಿಬಿಟ್ಟಿತ್ತು. ನಾನು ವಾಶ್ ಮಾಡಿದಾಗ ಮಡ್ಚಿಡುವಾಗ ನೋಡಿದೆ ಈ ರೀತಿ ಸ್ಟಿಚಿಂಗ್ ಎಲ್ಲ ಓಪನ್ ಆಗಿತ್ತು. ಅಂದರೆ ಸ್ಟಿಚ್ ಓಪನ್ ಆಗಿರಲಿಲ್ಲ, ಆ ಸ್ಟಿಚ್ಚಿಂದ ಈ ಫ್ಯಾಬ್ರಿಕ್ಗೆ ಬಿಟ್ಕೊಂಡು ಬಂದುಬಿಟ್ಟಿತ್ತು. ಅದಕ್ಕೋಸ್ಕರ ಇದನ್ನು ಇವತ್ತು ಸ್ಟಿಚಿಂಗ್ ಎಲ್ಲ ಹಾಕಿ ಇವತ್ತು ಇದನ್ನೇ ಬೆಡ್ ಸ್ಪ್ರೆಡ್ ಹಾಕೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಆರಾಮಾಗಿ ಮನೆಯಲ್ಲಿ ಟೈಮ್ ಸಿಕ್ಕಿದಾಗ ಮಾಡ್ಕೋಬೋದು. ಅದರಲ್ಲೂ ಕೂಡ ಒಂದು ಮಷಿನ್ ಅಂತ ಏನಾದರೂ ಇದ್ದರೆ ಸಣ್ಣ ಪುಟ್ಟ ಆಲ್ಟ್ರೇಷನ್ಗಳಾಗಿರ್ಬೋದು, ಈ ರೀತಿ ಏನಾದರೂ ಓಪನ್ ಆಗಿದ್ದರೆ ಅದನ್ನೆಲ್ಲ ಸ್ಟಿಚ್ ಮಾಡ್ಕೋಬೋದು. ಅದಕ್ಕಾದ್ರೂ ಮನೆಯಲ್ಲಿ ಒಂದು ಮಷಿನ್ ಇರಬೇಕು. ನೀವು ಬಟ್ಟೆ ಹೊಲ್ಕೊಳ್ಳೋದಕ್ಕಾಗೋದಿಲ್ಲ ಅಂದ್ರೂ, ಅಂದರೆ ಡ್ರೆಸ್ಸು ಇಲ್ಲಾಂದರೆ ಬ್ಲೌಸ್ಗಳು ಹೊಲಿಯೋದಕ್ಕಾಗೋದಿಲ್ಲ ಅಂದ್ರೂ ಈ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಮಷಿನ್ನ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಮಷಿನ್ ಇದ್ದರೆ. ಹೆಣ್ಮಕ್ಳು ಇರೋ ಮನೆಯಲ್ಲಂತೂ ಗೊತ್ತೇ ಇದೆ, ಸಣ್ಣ ಆಗ್ತಾ ಇರ್ತೀವಿ, ದಪ್ಪ ಆಗ್ತಾ ಇರ್ತೀವಿ, ಕೆಲವೊಂದು ಸ್ಟಿಚ್ ಬಿಚ್ಚೋಗಿರುತ್ತೆ, ಇಲ್ಲಾಂದರೆ ಹೊರಗಡೆಯಿಂದ ಇಲ್ಲಾಂದರೆ ಆನ್ಲೈನಿಂದ ಕುರ್ತಾಗಳನ್ನ ತೊಗೊಂಡಿರ್ತೀವಿ, ಸೈಜ್ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಆ ರೀತಿಯದನ್ನೆಲ್ಲ ತೊಗೊಂಡೋಗಿ ನಾವು ಟೈಲರಿಂಗ್ ಶಾಪ್ನಲ್ಲಿ ಕೊಟ್ಟರೆ ಅವ್ರು ಏನಿಲ್ಲ ಅಂದ್ರೂ 50 ರುಪೀಸಿಂದ 100 ರುಪೀಸ್ ಚಾರ್ಜ್ ಮಾಡೇ ಮಾಡ್ತಾರೆ. ಈಗ ಸಿಟಿಲಂತೂ 100 ರುಪೀಸ್ ಅಂತೂ ಆಗಿರುತ್ತೆ. ಅದಕ್ಕೋಸ್ಕರ ಅದ್ರ ಬದಲು ಅದೇ ದುಡ್ಡಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡಿಕೊಂಡು ಒಂದು ಪುಟ್ಟ ಮಷಿನ್ ತೊಗೊಂಡ್ರೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ಅಲ್ವಾ. ನೀವು ಬೇಕಿದ್ರೆ DIY ಥರ ಏನಾದ್ರೂ ಕೂಡ ಮಾಡ್ಕೋಬೋದು. ಟೈಮ್ ಸಿಕ್ಕಿದಾಗ ಅಟ್ಲೀಸ್ಟ್ ಬ್ಲೌಸ್ ಹೊಲಿಯೋದಕ್ಕೆ ಟ್ರೈ ಮಾಡ್ಬೋದು. ಇಲ್ಲ ಅಂತಂದರೆ ಈ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನೂ ಕೂಡ ಮಾಡ್ಕೋಬೋದು ಅಂತ ನನ್ನ ಅನಿಸಿಕೆ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಮ್ಮನೆಯಲ್ಲಿ ಇವತ್ತು ಈ ಮಷಿನ್ ಇರಲಿಲ್ಲ ಅಂದರೆ ಇದೊಂದು ಪಿಲ್ಲೋ ಕವರ್ನ ತೊಗೊಂಡೋಗಿ ಟೈಲರಿಂಗ್ ಶಾಪ್ನಲ್ಲಿ ಹೊಲಿಸ್ಕೊಂಬರೋಕ್ಕೆ ಏನೋ ಒಂಥರ ಮುಜುಗರ, ಅಯ್ಯೋ ಹೊಲ್ಕೊಡ್ತಾರೋ ಇಲ್ವೋ, ಇದೊಂದು ಚಿಕ್ಕ ಕೆಲಸ ಅಲ್ವಾ, ಮಾಡಿಕೊಡ್ತಾರೋ ಇಲ್ವೋ ಅಂತ ಅನ್ನಿಸ್ತಾ ಇರುತ್ತೆ. ಅದ್ರ ಬದಲು ನಮ್ಮನೆಯಲ್ಲೇ ಇರೋದಕ್ಕೆ ನೋಡಿ ಆರಾಮಾಗಿ ಕೂತ್ಕೊಂಡು ಒಂದು 5 ನಿಮಿಷದ ಕೆಲಸ, 5 ನಿಮಿಷನೂ ಇಲ್ಲ, 1-2 ನಿಮಿಷದ ಕೆಲಸ ಸ್ಟಿಚಿಂಗ್ನ ಹಾಕ್ಕೊಳ್ಳೋದು. ಇವಾಗ ಪಿಲ್ಲೋ ಕವರ್ ರೆಡಿ ಆಗೇ ಹೋಯಿತು. ಇದನ್ನು ಮೀಶೋಯಿಂದ ತೊಗೊಂಡಾಗ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡೆ. 1-2-3 ವಾಶ್ ಆದಮೇಲೆ ನೀವೇ ನೋಡ್ಬೋದು ಯಾವ ರೀತಿ ಸ್ಟಿಚಿಂಗ್ ಎಲ್ಲ ಬಿಚ್ಚೋಗಿರೋ ಅಂಥದ್ದು, ಮತ್ತು ಫ್ಯಾಬ್ರಿಕ್ ಎಲ್ಲ ಈಚ್ಕೊಳ್ಳೋ ಥರ ಎಲ್ಲ ಆಗಿತ್ತು. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಸ್ಟಾರ್ಟಿಂಗ್ ತುಂಬಾ ಇಷ್ಟ ಆಯಿತು. ನೋಡಿದ ತಕ್ಷಣ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕ್ಲಾಸಿಯಾಗಿ ಕಾಣಿಸ್ತಾ ಇದೆ, ವೈಟ್ ಕಲರ್ ಬೆಡ್ಶೀಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು. ನಾನು ಮೊದಲು ಕೂಡ ಹೇಳಿದ್ದೆ, ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಕೂಡ, ನಂಗೆ ತುಂಬ ಇಷ್ಟ ಆಯಿತು ಅಂತ. ವಾಶ್ ಮಾಡಿ ನೋಡಿದ್ಮೇಲೆ ಇದು ಈ ಥರ ಆಗಿಬಿಟ್ಟಿದೆ. ನೋಡೋಣ ಇನ್ನೆಷ್ಟು ದಿನ ಬರುತ್ತೆ ಅಂತ. ವೈಟ್ ಕಲರ್ ಬೆಡ್ಶೀಟ್ಗೆ ಹೋಲಿಸ್ಕೊಂಡ್ರೆ ಇವಾಗ ನಾನು ತೆಗಿತಾ ಇದ್ದೀನಿ ನೋಡಿ, ಈ ಬೆಡ್ಶೀಟ್ನ ನಾನು ಡಿಮಾರ್ಟಿಂದ ತೊಗೊಂಡು ಬಂದಿರೋದು. ನಿಜವಾಗ್ಲೂ ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂತಂದರೆ, ಆ ಬೆಡ್ಶೀಟ್ ತೊಗೊಳಕ್ಕಿಂತ ಮುಂಚೆನೇ ತೊಗೊಂಡಿದ್ದು. ಆಲ್ಮೋಸ್ಟ್ 1.5 ಇಯರ್ ಆಗಿರಬೇಕು, 1 ಇಯರ್ ಅಥವಾ 1.5 ಇಯರ್ ಆಗಿರಬೇಕು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಫ್ಯಾಬ್ರಿಕ್ ಕೂಡ ತುಂಬ ಚೆನ್ನಾಗಿದೆ. ಅದು ಸ್ಟಿಚಿಂಗ್ ಕ್ವಾಲಿಟಿ ನೋಡ್ಬೇಕು ನೀವು, ಎಲ್ಲೂ ಕೂಡ ಒಂದು ಸ್ಟಿಚಿಂಗ್ ಬಿಚ್ಚೋಗಿಲ್ಲ. ಮತ್ತು ಫ್ಯಾಬ್ರಿಕ್ ಕೂಡ ಎಷ್ಟು ಸಾಫ್ಟಾಗಿದೆ ಅಂದರೆ, ಕೊಳೆ ಏನಾದರೂ ಆಗಿದ್ರೆ ಎಷ್ಟು ನೀಟಾಗಿ ಹೋಗುತ್ತೆ. ತುಂಬಾ ಚೆನ್ನಾಗಿದೆ. ಈ ರೀತಿ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಕೊಳ್ಳೋದಕ್ಕಿಂತ ಡಿಮಾರ್ಟಲ್ಲಿ ಬೆಸ್ಟ್ ಅನಿಸುತ್ತೆ. ಬೆಡ್ಶೀಟ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಗಳು ಕೂಡ ಡಿಮಾರ್ಟಲ್ಲಿ ಬೆಸ್ಟಾಗೇ ಇರುತ್ತೆ. ಕಡಿಮೆ ರೇಟ್ಗೂ ಕೂಡ ಸಿಗುತ್ತೆ, ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಬೆಡ್ಶೀಟ್ನ ನಾನು 399 ರುಪೀಸ್ಗೆ ತೊಗೊಂಡಿದ್ದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಿಮಗೇನಾದ್ರೂ ಈ ಥರ ಬೆಡ್ಶೀಟ್ಗಳಾಗಿರ್ಬೋದು, ಮತ್ತು ಮನೆಗೇನಾದ್ರೂ ಸಾಮಾನುಗಳೇನಾದರೂ ಬೇಕಿದ್ದರೆ, ಐಟಮ್ಸ್ಗಳೇನಾದರೂ ಬೇಕಿದ್ದರೆ ಆರಾಮಾಗಿ ನೀವು ಡಿಮಾರ್ಟ್ಗೆ ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಅಲ್ಲೇ ತೊಗೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ನಾನು. ನೋಡೋಣ ಮುಂದಿನ ವೀಡಿಯೋಗಳಲ್ಲಿ ಏನಾದರೂ ತೊಗೊಂಡ್ರೆ ಶೇರ್ ಮಾಡ್ತೀನಿ. ನಿಮ್ಗೇನು ಅನಿಸುತ್ತೆ, ಡಿಮಾರ್ಟಲ್ಲಿ ಬೆಸ್ಟ್ ಅನಿಸುತ್ತಾ ಕ್ವಾಲಿಟಿ ಮತ್ತು ಪ್ರೈಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೆ ತುಂಬ ಇಷ್ಟ ಆಗುತ್ತೆ ಡಿಮಾರ್ಟ್, ಪ್ರೈಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು. ಸೊ ಹಾಗಾಗಿ ಅಲ್ಲೇ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ಪಿಲ್ಲೋ ಕವರ್ಸ್ನೆಲ್ಲ ಚೇಂಜ್ ಮಾಡಿಕೊಂಡು ಹಾಗೆ ಬೆಡ್ ಸ್ಪ್ರೆಡ್ನು ಕೂಡ ಚೇಂಜ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಬೆಳಿಗ್ಗೆನೇ ಅಮ್ಮನ ರೂಮ್ದು ಮತ್ತು ಹಾಲಲ್ಲಿರುವಂತಹ ದಿವಾನ್ ಕಾಟ್ದೆಲ್ಲನೂ ಕೂಡ ತೆಗೆದು ವಾಶ್ ಮಾಡೋದಕ್ಕೆ ಹಾಕಿದ್ದೆ. ಇದನ್ನು ಸ್ಟಿಚ್ ಮಾಡ್ಕೋಬೇಕಾಗಿತ್ತಲ್ವ, ಅದಕ್ಕೋಸ್ಕರ ಇದನ್ನು ಪೆಂಡಿಂಗ್ ಇಟ್ಕೊಂಡಿದ್ದೆ. ಬೆಳಿಗ್ಗೆನೇ ವಾಶ್ ಮಾಡಿದ್ರಿಂದ ಮಧ್ಯಾಹ್ನ ಅಷ್ಟರಲ್ಲೆಲ್ಲ ಚೆನ್ನಾಗಿ ಒಣಗಿತ್ತು. ಅದನ್ನು ಕೂಡ ಇವಾಗ ಮಡಚಿ ಎತ್ತಿಟ್ಕೋತೀನಿ.
ಹಾಗೆಯೇ ಈ ಬೆಡ್ ಸ್ಪ್ರೆಡ್ ತೆಗೆದಿದ್ದ ತಕ್ಷಣ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ. ಅವಾಗಲೇ ವಾಶ್ ಮಾಡ್ಕೊಂಡ್ಬಿಟ್ರೆ ಜಾಸ್ತಿ ಬಟ್ಟೆಗಳು ಆಗೋದಿಲ್ಲ. ಈ ಥರ ಬೆಡ್ಶೀಟ್ಗಳು ಮತ್ತು ನಾವು ಒಸ್ಕೊಳ್ಳೋದು ಹಾಗೆಯೇ ಪಿಲ್ಲೋ ಕವರ್ಸ್ಗಳನ್ನೆಲ್ಲ ಸೆಪ್ರೇಟಾಗೇ ವಾಶ್ ಮಾಡೋದಕ್ಕೆ ಹಾಕ್ತೀನಿ. ಅಂದರೆ ನಾವು ಡೈಲಿ ಹಾಕ್ಕೋತೀವಲ್ವ ಬಟ್ಟೆ, ಅದ್ರ ಜೊತೆ ವಾಶ್ ಮಾಡೋದಕ್ಕೆ ಹಾಕೋದಿಲ್ಲ, ಸೆಪ್ರೇಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಹಾಗೆ ಬೆಳಿಗ್ಗೆ ವಾಶ್ ಮಾಡ್ಕೊಂಡಿದ್ದಂತಹ ಈ ಪಿಲ್ಲೋ ಕವರ್ಸ್ಗಳಾಗಿರ್ಬೋದು, ಬೆಡ್ ಸ್ಪ್ರೆಡ್ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿ ಒಣಗಿತ್ತು. ಇವಾಗ ಬಿಸಿಲಿರೋದ್ರಿಂದ ಒಂದು ಸ್ವಲ್ಪ ಹೊತ್ತಲ್ಲೇ ಆರಾಮಾಗಿ ಒಣಗೋಗ್ಬಿಡತ್ತೆ. ತೆಳು ಇರುತ್ತಲ್ವ, ಬೇಗ ಒಣಗೋಗ್ಬಿಡತ್ತೆ ಅಂತ ಅನಿಸುತ್ತೆ. 1 ಗಂಟೆಲೆಲ್ಲ ಆರಾಮಾಗಿ ಒಣಗಿತ್ತು. ಅದನ್ನು ಕೂಡ ತೊಗೊಂಡು ಬಂದು ಇವಾಗ ಮಡಚಿ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಇವಾಗ ಹಾಕಿರುವಂಥ ಬೆಡ್ಶೀಟ್ನು ಕೂಡ ವಾಶ್ ಮಾಡೋದಕ್ಕೆ ಹಾಕಿರ್ತೀನಿ. ಅದನ್ನು ಕೂಡ ಇನ್ನೊಂದು ಅವರ್ ಹಾಕಿದರೆ ಅದು ಕೂಡ ಒಣಗೋಗುತ್ತೆ. ಬಟ್ಟೆನೆಲ್ಲ ಮಡಚಿಟ್ಕೊಂಡು ಊಟನೂ ಕೂಡ ಮುಗಿಸ್ಕೊಂಡೆ. ಹಾಗೆ ಒಬ್ಬರು ಕಮೆಂಟ್ ಹಾಕಿ ಕೇಳಿದರು, ನೀವು ಯಾಕೆ ಎಲ್ಲಾದರೂ ಕೆಳಗಡೆ ಏನಾದರೂ ಮ್ಯಾಟ್ ಅಥವಾ ಬಟ್ಟೆನ ಇಡ್ತೀರಾ, ವಿಡಿಯೋಗೋಸ್ಕರ ಚೆನ್ನಾಗಿ ಕಾಣಿಸುತ್ತೆ ಅಂತನಾ, ಯಾವ ಉದ್ದೇಶಕ್ಕೆ ಇಡ್ತೀರಾ ಅಂತ ಕಮೆಂಟ್ ಹಾಕಿದರೆ ನಾನು ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ಈ ರೀತಿ ಕುಟಾಣಿನೆಲ್ಲ ಕುಟ್ಕೊಳ್ಳೋವಾಗ ಡೈರೆಕ್ಟಾಗಿ ನಾವು ಈ ರೀತಿ ಸ್ಲ್ಯಾಬ್ ಮೇಲೆಲ್ಲ ಇಟ್ಟರೆ, ಅಂದರೆ ಕೌಂಟರ್ ಟಾಪ್ ಮೇಲೆ ಇಟ್ಟರೆ ಸೌಂಡ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಬಟ್ಟೆನ ಇಟ್ಕೊಂಡು ಅದ್ರ ಮೇಲೆ ಇಟ್ಕೊಂಡ್ರೆ ಅಷ್ಟೊಂದು ಸೌಂಡ್ ಬರಲ್ಲ. ನಾನು ಈ ರೀತಿ ಸಜ್ಜೆ ಮೇಲೇ ಕುಟಾಣಿನ ಇಟ್ಕೊಂಡು ಕುಟ್ಕೊಳ್ಳಲ್ಲ. ನಾರ್ಮಲ್ ಫ್ಲೋರ್ ಇರುತ್ತಲ್ವ ಅದ್ರ ಮೇಲೆ ಇಟ್ಕೊಂಡು ಕುಟ್ಕೋತೀನಿ. ಆವಾಗ್ಲೂ ಕೂಡ ಈ ರೀತಿ ಬಟ್ಟೆನ ಇಟ್ಕೊಂಡೇ ಕುಟ್ಟೋದು. ಯಾಕೆ ಅಂತಂದರೆ ಕೆಳಗಡೆ ಇರುವಂತಹ ಮನೆ ಇದೆಯಲ್ವ, ಅವರಿಗೆ ಸೌಂಡ್ ಬರುತ್ತೆ. ಅದಕ್ಕೋಸ್ಕರ ಬಟ್ಟೆನ ಇಟ್ಕೊಂಡು ಕುಟ್ಟಿದ್ರೆ ಸೌಂಡ್ ಬರೋದಿಲ್ಲ. ಹಾಗೆಯೇ ಈ ರೀತಿ ಗ್ಲಾಸ್ ಬೌಲ್ಸ್ಗಳಾಗಿರ್ಬೋದು, ಗ್ಲಾಸ್ ಜಾರ್ಗಳಾಗಿರ್ಬೋದು, ಇದನ್ನೆಲ್ಲ ಯಾಕೆ ಬಟ್ಟೆ ಮೇಲೆ ಇಟ್ಕೊಳ್ಳೋದು ಅಂತ ಅಂದರೆ, ಅಡುಗೆ ಮಾಡೋ ಟೈಮ್ನಲ್ಲಿ ಕೈ ನೀರಾಗಿರುತ್ತೆ, ಅಂದರೆ ಒದ್ದೆ ಆಗಿರುತ್ತೆ, ಇಲ್ಲ ಎಣ್ಣೆ ತಾಕಿರುತ್ತೆ. ಈ ಗ್ಲಾಸ್ ಬೌಲ್ಸ್ನೆಲ್ಲ ಯೂಸ್ ಮಾಡ್ಕೊಳ್ಳೋವಾಗ ಜಾರೋ ಚಾನ್ಸಸ್ ಇರುತ್ತೆ. ಡೈರೆಕ್ಟಾಗಿ ನಾವು ಈ ಥರ ಸ್ಲ್ಯಾಬ್ ಮೇಲೆ ಇಟ್ಟರೆ ಅದು ಸ್ಕ್ರ್ಯಾಚಸ್ ಆಗೋದು, ಹಾಗೆ ಕೆಲವೊಂದು ಸಾರಿ ಒಡೆದೋಗೋ ಚಾನ್ಸಸ್ ಕೂಡ ಇರುತ್ತೆ. ಅದೇ ನೀವು ಈ ರೀತಿ ಬಟ್ಟೆ ಮೇಲೆ ಇಟ್ಟರೆ ಸ್ಲಿಪ್ಪಾಗಿ ಬಿದ್ದರೂ ಕೂಡ ಒಡೆಯೋ ಚಾನ್ಸಸ್ ಇರೋದಿಲ್ಲ. ಯಾವುದೇ ಥರ ಪಿಂಗಾಣಿ ವಸ್ತು ಆಗಿರ್ಬೋದು, ಗ್ಲಾಸ್ ವಸ್ತುಗಳಾಗಿರ್ಬೋದು, ಈ ರೀತಿ ಬಟ್ಟೆ ಮೇಲೆ ಇಟ್ಕೊಳ್ಳೋದ್ರಿಂದ ಕೈ ತಪ್ಪಿ ಬಿದ್ದರೂ ಕೂಡ ಒಡೆಯೋ ಚಾನ್ಸಸ್ ಇರೋದಿಲ್ಲ. ಅದೇ ನೀವು ಬಟ್ಟೆ ಬದಲಾಗಿ ನಾರ್ಮಲ್ ಸ್ಲ್ಯಾಬ್ ಮೇಲೆ ಇಡೋದಕ್ಕೆ ಹೋದರೆ ಇನ್ ಕೇಸ್ ಕೈ ಜಾರಿದ್ರೂ ಕೂಡ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಒಡೆದೋಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ಹಾಗೆಯೇ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳೋವಾಗ ಈ ರೀತಿ ಬಟ್ಟೆನ ಹಾಕ್ಕೊಂಡ್ರೆ ಅಥವಾ ನ್ಯೂಸ್ ಪೇಪರ್ನ ಹಾಕ್ಕೊಂಡ್ರೆ ನಾವು ಚಪಾತಿ ಹಿಟ್ಟು ಕಲಿಸುವಾಗ ಹಿಟ್ಟೆಲ್ಲ ಚೆಲ್ಲಿರುತ್ತಲ್ವ, ಅದನ್ನು ತೆಗೆದು ಡೈರೆಕ್ಟಾಗಿ ಸಿಂಕ್ಗೆ ಹಾಕ್ಬೋದು ಅಂತ. ಹಾಗೆಯೇ ಈ ರೀತಿ ಬೌಲ್ಸ್ಗಳಿರುತ್ತೆ ನೋಡಿ, ಪಾತ್ರೆಗಳು. ಕೆಲವೊಂದಷ್ಟು ಪಾತ್ರೆಗಳಿಗೆ ತಳ ಕರೆಕ್ಟಾಗಿರೋದಿಲ್ಲ, ಅದು ಸ್ಲ್ಯಾಬ್ ಮೇಲೆ ಕುತ್ಕೊಳ್ಳೋಕ್ಕಾಗೋದಿಲ್ಲ. ಈ ರೀತಿ ಏನಾದರೂ ಮಿಕ್ಸ್ ಮಾಡ್ತಾಯಿದ್ರೆ ಅದು ಈ ರೀತಿ ತಿರುಗ್ತಾ ಇರುತ್ತೆ. ಅದಕ್ಕೋಸ್ಕರ ಬಟ್ಟೆ ಮೇಲೆ ಇಟ್ಕೊಂಡ್ರೆ ನಾವು ಒಂದು ಕೈಯಲ್ಲೇ ಈ ರೀತಿ ಮಿಕ್ಸ್ ಮಾಡ್ಬೋದು, ಇನ್ನೊಂದು ಕೈನ ಯೂಸ್ ಮಾಡೋ ಅಗತ್ಯ ಇರೋದಿಲ್ಲ. ಅದೇ ನಾವು ಸ್ಲ್ಯಾಬ್ ಮೇಲೆ ಇಟ್ಕೊಂಡು ಈ ರೀತಿ ಮಾಡಿದ್ರೆ ನಾವು ಈ ರೀತಿ ಹಿಂಗಂದ್ರೆ ಸಾಕೋದು ತಿರುಗ್ತಾ ಇರುತ್ತೆ. ಅದಕ್ಕೋಸ್ಕರ ಬಟ್ಟೆನ ಯೂಸ್ ಮಾಡ್ಕೊಳ್ಳೋದು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋದಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಈ ಥರ ಟಿಪ್ಸ್ಗಳು ಹೇಳಿದೆ ಅಲ್ವಾ, ಅಂದರೆ ಗ್ಲಾಸ್ ಒಡೆದೋಗೋ ಚಾನ್ಸಸ್ ಇರಬಾರ್ದು, ಹಾಗೆಯೇ ಸೌಂಡ್ ಬರೋ ಚಾನ್ಸಸ್ ಕೂಡ ಇರಬಾರ್ದು, ಹಾಗೆ ಈ ಪಾತ್ರೆಗಳೆಲ್ಲ ತಿರುಗೋ ಚಾನ್ಸಸ್ ಕೂಡ ಇರಬಾರ್ದು ಅಂತ ಬಟ್ಟೆಗಳನ್ನ ಬಳಸ್ಕೊಳ್ಳೋದು. ನೀವು ಇದೇ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ, ಹಾಗೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈವ್ನಿಂಗ್ ಕೂಡ ಆಗಿತ್ತು. ಅದಕ್ಕೋಸ್ಕರ ಇಲ್ಲಿ ಟೀ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಿದ್ದು, ಬರೀ ಅಡುಗೆನೇ ತೋರಿಸ್ತೀರಾ ಪೂಜಾ, ಬೇರೆ ಥರ ಕಂಟೆಂಟ್ ಮಾಡಿ ಅಂತ. ಇವತ್ತು ಯಾವುದೇ ಥರ ರೆಸಿಪೀಸ್ ಏನೂ ತೋರಿಸಿಲ್ಲ, ಸ್ವಲ್ಪ ಡಿಫ್ರೆಂಟಾಗೇ ಶೂಟ್ ಮಾಡಿದ್ದೀನಿ. ಈ ಥರ ವಿಡಿಯೋಸ್ ನಿಮಗೆ ಇಷ್ಟ ಆಗುತ್ತಾ, ಅಥವಾ ರೆಸಿಪಿ ಶೇರ್ ಮಾಡುವಂತಹ ವ್ಲಾಗ್ಗಳು ಇಷ್ಟ ಆಗುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಅದೇ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಕೆಲವೊಂದಷ್ಟು ಸೀರೆಗಳನ್ನ ನಮ್ಮ ಅತ್ತೆ ಹತ್ರ ಈಸ್ಕೊಂಡಿದ್ದೀನಿ, ಅದರಿಂದ ಡ್ರೆಸ್ ಕೂಡ ಸ್ಟಿಚ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಚಿಂಗ್ ವೀಡಿಯೋಸ್ಗಳನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ. ನಾನು ಅಂಥ ಪರ್ಫೆಕ್ಟ್ ಟೈಲರ್ ಏನಲ್ಲ, ಅಂದರೆ ನಮ್ಮ ಬಟ್ಟೆಗಳನ್ನ ನಾವೇ ಹೊಲ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಬರುತ್ತೆ ನನಗೆ. ಅಂದರೆ ಫುಲ್ ಬೊಟಿಕ್ ಸ್ಟೈಲ್ನಲ್ಲಿ ಫಿನಿಶಿಂಗ್ ಬರುತ್ತೆ ಅಂತ ಅಲ್ಲ, ಒಂದು ರೇಂಜಿಗೆ ನಮ್ಮ ಬಟ್ಟೆಗಳನ್ನ, ನಮ್ಮ ಬ್ಲೌಸ್ಗಳನ್ನ ನಾವೇ ಹೊಲ್ಕೊಳ್ಳೋ ಅಷ್ಟು ಬರುತ್ತೆ ನನಗೆ. ಅದನ್ನು ಕೂಡ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಕಮೆಂಟ್ ಹಾಕ್ತಾ ಇದ್ದಿದ್ದು, ಅಳತೆ ಬ್ಲೌಸ್ನ ಇಟ್ಕೊಂಡು ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋ ತೋರಿಸಿ ಪೂಜಾ ಅಂತ. ನಾನು ಯಾವ ರೀತಿ ಈಸಿಯಾಗಿ ಸ್ಟಿಚ್ ಮಾಡ್ಕೋತೀನಿ, ಅಂದರೆ ಒಬ್ರಿಗೆ ಟೀಚ್ ಮಾಡುವಷ್ಟು ನನಗೆ ಗೊತ್ತಿಲ್ಲ, ಯಾವುದೇ ಥರ ಕ್ಲಾಸ್ಗೂ ಹೋಗಿಲ್ಲ ಅಲ್ವಾ, ತುಂಬ ಸಿಂಪಲಾಗಿ ನನ್ನ ಅಕ್ಕನ ಹತ್ರ ಹೇಳಿಸ್ಕೊಂಡಿರೋದು. ಸೊ ಹಾಗಾಗಿ ನಾನು ಯಾವ ರೀತಿ ಈಸಿಯಾಗಿ ಸ್ಟಿಚ್ ಮಾಡ್ಕೋತೀನಿ ಅನ್ನೋದನ್ನು ತೋರಿಸ್ತೀನಿ. ಸ್ಟ್ಯಾಂಡರ್ಡ್ ಆಗಿ ಇಷ್ಟಿಷ್ಟೇ ಇಂಚನ್ನ ತೊಗೊಂಡು ಇಷ್ಟಿಷ್ಟೇ ಹೊಲ್ಕೋಬೇಕು ಅನ್ನೋದೆಲ್ಲ ಗೊತ್ತಿಲ್ಲ. ನಾನು ಹೇಗೆ ಮಾಡ್ತೀನೋ ಆ ರೀತಿ ತೋರಿಸ್ತೀನಿ. ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.